ಏನಾಯ್ತವ ಅದೇಕಂಗೆ ಕಿರ್ಚಾಡ್ತಿದ್ರಿ ಮನೇಲಿ? ಹೊಸಿ ಕಿರ್ಚಾಡ್ತಿದ್ರ? ಏನು ಭಾರಿ ಕಿರ್ಚಾಟ? ಏನು ನಿಂದು ಆಮೇಲೆ ಚಿಕ್ಕವಂದೆಲ್ಲವ ಭಾರಿ ಸೌಂಡ್ ಮಾಡ್ತಿದ್ರಲ್ಲ, ಯಾಕವ ಏನಾಯ್ತು? ಏನು ಜಗಳವ ಕಲವ? ಆಮೇಲೆ ಹತ್ಕೇನು ಕಿರ್ಚಾಡ್ತಿತ್ತು, ಏರ್ ಕತೆ ಹತ್ಕೇನಾರು ಅಂತ ಯಾಕವ ಕಿರ್ಚಾಡ್ತಿದ್ರಿ? ನಾನೇ ಬರೋದ ಅಂತ ಅನ್ಕೊಂಡೆ, ತಳ ಹೂವನೇ ಬತ್ತಾಳಲ್ಲ ಕೇಳೋದ ಅನ್ಕೊಂಡು ಹಂಗೆ ಸುಮ್ಮನಾದೆ ಕಣವ, ಇಲ್ಲಾಂದ್ರೆ ನಾನೇ ಬರೀವ್ನಿ. ಏನಾಯ್ತವ ಅದಕ್ಕೆ ಕಿರ್ಚಾಡ್ತಿದ್ರಿ? ನೀನೇನಾರು ಅಂದ ಇಲ್ಲ ಅದಕ್ಕೇನಾರು ಅಂತ ಅಣ್ಣ ಏನಾರು ಅಂತ ಅದಕ್ಕೆ ಏನಂತ ಹೇಳೋನಕಂತ ತಕೋ. ಅವನೆಲ್ಲ ನಿಮ್ಮ ಅಣ್ಣ ನಿಮ್ಮ ಚಿಕ್ಕವನು ಸೇರ್ಕೊಬಿಟ್ರೆ ಏರಿ ಎಳೆ ಹೇಕಂಗೆ ಹಾಡ್ತಾ ಕೂತ್ಕೋತಾರೆ. ಅದ ನಾನು ತಲೆನೋವು ಕೆಂಬ್ಳು ಕೆಂಬ್ಳು ಅಂತ ಅಂತಿದ್ಲಲ್ಲ, ಹೋಗೊಟ್ಟಿಲಿ ಕೆಂಬ್ಳುದು ಸಿರಪ್ಪದ ಇಸ್ಕ ಕುಡಿ ಅಂತ ಅಂದೀನಿ. ನಿಮ್ಮ ಅದಕ್ಕೆ ಏನು ಮಾಡೋಳೆ ಲಕ್ಷ್ಮಿ? ಕೇಳಿದ್ಕೆ ಹೋಗತ್ತೆ ಎಲ್ಲ ಪಾರತಿ ರೂಮಲ್ಲಿ ಇರಬೇಕು ಹೋಗು ಅಂದಾಳೆ. ಅವಳದೇನು ತಪ್ಪಿಲ್ಲ, ನಿಮ್ಮ ಅಣ್ಣನೇ ಇಸ್ಕೊಂಡಿದ್ದಂತೆ ಒಂದು 15 ದಿವಸದಲ್ಲಿ ಒಂದು ಚೂರಿತ್ತು. ಅವಳದೇನು ತಪ್ಪಿಲ್ಲ, ಲಕ್ಷ್ಮಿದು ಕೆಂಬ್ಳು ಸಿರಪ್ ಕೇಳವಳೆ ಇವಳು. ಅದಕ್ಕೆ ಅವಳು ಅಂದವಳೆ ಹೋಗತ್ತೆ ಎಲ್ಲದೇ ತಕೋ ಅಂತ ಅಂದವಳೆ. ಇಸ್ಕೊಂಡವನಲ್ಲ ನಿಮ್ಮ ಅಣ್ಣ ಅದಕ್ಕೆ ಅದು ಖಾಲಿಗಂಗಿತ್ತು. ನಿಮ್ಮ ಅಣ್ಣನ ಮಗ ಏನು ಮಾಡೋನೆ ಡಬ್ಬವ ಸಿರಪ್ ಎಲ್ಲ ಖಾಲಿ ಆದಮೇಲೆ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅಲ್ಲಿಗೆ ಸರ ಬಿಟ್ಕೊಂಡು ಮಡಿಕೊಬಿಟ್ಟವನೆ ದಿನ ಕುಡಿಯೋಕ್ಕೆ ಕೆಂಬ್ಳು ಡಬ್ಬಿಗೆ. ಏನು ಹೇಳ್ತಾ ಇದೀಯವ? ಆಗ ಏನಾಗ ನಿಮ್ಮ ಚಿಕ್ಕವ ಚೆನ್ನಾಗಿ ಕುಡಿದ್ಬಿಟ್ಟು ಅಲ್ಲಿ ಕುಳಿತಾ ನಿಂತವಳೆ. ಹಂಗೆ ಕಲ ಹಿಂಗೆ ಕಲ ಅಂತವ, ಅದು ಅದನ್ನೇ ತಕೊ ಕುಡಿಯೋಕ ಹಂಗೆ ಕನಕ ಹಿಂಗೆ ಕನಕ ಅಂತ ಮಾತಾಡೋದಲ್ದನೆಯ ಲಕ್ಷ್ಮಿಗೂ ಬೈ ತಗೋತಾಳೆ. ನೀನು ಡ್ರಮ್ಮು ಹಾಗೆ ಹಿಂಗೆ ಅಷ್ಟು ತಿಂತಿದ್ದಿ ಇಷ್ಟು ತಿಂತಿದ್ದಿ ಹಂಗಿದ್ದಿ ಹಿಂಗಿದ್ದಿ ನೀ ಸರಿಲ್ಲ ನೀ ಸರಿಲ್ಲ ಕನಕ ತಲೆ ಮೇಲೆ ಕೂರ್ಸ್ಕೊಬಿಟ್ಟಿದ್ದಿ, ಏನು ನಿಮ್ಮ ಕತೆ ಹಂಗೆ ಹಿಂಗೆ ಅಂತವ ಏನು ಕುಳಿತಾ ಕೂತಾವಳೆ. ಚಂದ ಜನ ಬಂದಾಗ್ಲೆಲ್ಲವ ಇದೇ ಇವಳು ಅವತಾರ. ನನ್ನ ಮಗನ ಗೊತ್ತಾಗಬೇಕು ತಾನೆ ಹೆಂಗೆ ಏನು ಕುಡಿಬೇಡ ಅಂತ ಹೇಳಿವಿ ನಿಮ್ಮ ಅಣ್ಣನಿಗೆ. ಹಂಗಿರುವೆ ಹಿಂಗೆ ನಾ ಕದ್ದಿ ಕುಡಿಯೋದು ಕದ್ದಿಯ ಅಟ್ಟಿಲೇ ಮಡಿಕೊಂಡಲ್ಲ ಧೈರ್ಯ ನೋಡು, ಮೆಚ್ಚಲೇಬೇಕು ನನ್ನ ಮಗನಿಗೆ. ಸರಿಯಾಗಿ 3 ಬಾರಿ ಹೇಳ್ಸುಟ್ಟು ಬಂದೀನಿ ಅವನಿಗೆ. ಇನ್ನು ಯಾವತ್ತೂ ಯಾತಕ್ಕೆ ತಿರುಗು ನೋಡಬಾರ್ದು ಹಂಗೆ ಮಾಡಿ ಬಂದೀನಿ. ಅದರದ್ದು ನಾನು ಹಾಡ್ಕೊಳ್ಳೋನಿಗೆ ಒಂದ್ಸಲಿ 2 ಸಲ ಚಂದ. ಏನೇನು ನಾಟಕ ಆಡ್ತಿದ್ದಾನೆ ಇವನು ನಾಟಕವ? ಸರಿಯಾಗಿ ನಾಟಕ ಆಡ್ತಾವನೆ ಅವ್ನು ಮಾತ್ರವ. ಹಂಗೆ ನಾಟಕ ಆಡ್ತಾ ಇಲ್ಲ ಕಿತ್ತೊಂದು ನನ್ನ ಮಗ. ಸರ ಪಟ್ಟಿಲೆ ತನ್ನ ಮಡಿಕೊಳ್ಳಷ್ಟೇ ಕೊಬ್ಬು ಬಂದಿರೋದು ನೋಡು ದುರಂಕಾರ. ನಾವು ಧೈರ್ಯ ಮೆಚ್ಚಲೇಬೇಕು ಕನ್ಕಿರ್ಜ. ಕುಡಿಬೇಡ ಅಂತಂದೀವಿ. ಏನೋ ಬಾಡ ಮೇಲೆ ನಡ್ತಿಸ್ಕೆ ಒಂಚೂರು ಕುಡಿಯಪ್ಪ, ಕುಡಿದಾನೆ ಇರೋಕ್ಕಾಗಿಲ್ಲ ದಿನ ಕುಡಿಬೇಡ ಅಂತ. ನಾವು ಯಾರಿಗಂದವು ಯಾತಿಗಂದವು ಅಂತ ಅರ್ಥ ಮಾಡ್ಕೋಬೇಕು ತಾನೆ. ಇವನು ಒಳ್ಳೇದಕ್ಕೆ ತಾನೆ ಹೇಳೋದು ನಾವು. ಏನಾರು ಮಾಡ್ಕೊಳ್ಳಿ ತಗೋ ಕುಡಿದ್ಬಿಟ್ಟು ಹಿಂಗೆ ಹಾಡ್ತಾ ಇರಲಿ. ಸರಿಯಾಗಿ ಆಸ್ಪತ್ರೆಗೆ ಡಾಕ್ಟರ್ ತಗ ಕರ್ಕೊಬಿಟ್ಟು ಸರಿಯಾಗಿ ಮುಗಿಸ್ತೀನಿ. ಈ ಕಾಲದಲ್ಲಿ ಕುಡಿಯೋದು ಪಾಡೋದೆಲ್ಲ ಚೆನ್ನಾಗಿರೋಕ್ಕಿಲ್ಲ. ಏನೇನೋ ಹೇಳ್ತಾ ಕೂತವ್ರೆ, ಕುಡ್ದುಟ್ಟು ಹೊಟ್ಟೆನೆಲ್ಲ ತೂಗಿತ್ ಮಾಡ್ಕೊ ಬಂದವ್ರೆ. ಎಷ್ಟು ಹೇಳ್ತಾವನಿ ಅರ್ಥನೇ ಮಾಡ್ಕೊತಾ ಇಲ್ಲ. ಹಿಂಗೆಲ್ಲ ಹಾಳ್ಬಿಡಕ್ಕಲ್ಲ ಸುಮ್ಮನಿರ್ಲ, ಇದೆಲ್ಲ ಚಂದಿಲ್ಲ ಅಂತಂದರೆ ಇದ್ರದ್ರ ನಾನು ಹಾಡ್ಕೊಳ ಮಾಡ್ತೀನಿ ಇರೋ ಅವ್ನಿಗೆ ಸರಿಯಾದ ಕೆಲಸವ ಕಿತ್ತದ ನನ್ನ ಮಗನಿಗೆ. ನಾನೆಲ್ಲ ಹೋಗ್ಲಿತ್ತಾಳು ಗೊತ್ತಾಯ್ಕಿಲ್ಲ ಅಂತ ಕೂತ್ಕೊಂಡ್ರೆ ಇವನು ನಾಟಕ ಆಡ್ತಾನೆ ನಾಟಕವ. ಅಯ್ಯೋ ಹೋಗ್ಲಿ ಬಿಡವ, ಇನ್ನೇನು ಮಾಡೋಕ್ಕಾಗೋದು. ನೀನು ಸರಿಯಾದವಳೆಯ ಕುಡಿಬೇಡ ಮಾಡಬೇಡ ಅಂತ ಮಾಡು ನನಗೆ ಕಟ್ಟಕ್ಕ ಕೂತ್ಕೊಂಡ್ರೆ ಸರಿಯಾದದ. ಆಗಲಿಂದ ಹೊಸದು ಕುಡಿತಾನೆ, ಒಂಚೂರು ಕುಡಿಲಿ ಬಿಡು. ಇನ್ನೇನು ಮಾಡೋಕ್ಕಾಗದ? ಅವನು ತಾನೇ ಅತ್ತಗಿತ್ತ ಹೋಯ್ಕಿಲ್ಲ, ಅವ್ನು ಬೀದಿಲಿ ನಿಂತ್ಕೊಳ್ಳೋಕ್ಕಿಲ್ಲ, ಒಬ್ಬರ ಜೊತೆ ಬೀದಿ ಸೈಕೊಂಡು ನಿಂತ್ಕೊಳ್ಳೋಕ್ಕಿಲ್ಲ. ಒಳ್ಳೆ ಬುದ್ಧಿ ಕಲ್ತವನೆ. ಆಗ್ಲಿಂದ ಮಕ್ಕಳು ಅಂತ ಅವ್ರು ಮಾಡಿ ಸಾಕಾಗವನೆ. ಈಗ ಹೊಸಿ ಕುಡಿಲಿತ್ತ ತಕೋ. ಸರಿಯಾದವಳೆ ಯಾಕಂತ ತಕೋ ನೀನುವೆ. ಇಂಥ ಬುದ್ಧಿನೇ ಹೇಳ್ಕೊಡು ನಿಮ್ಮ ಅಣ್ಣನಿಗೆ. ಇನ್ನು ಈಗಲೇ ಹಿಂಗೆ ಆಡ್ತಾ ಕೂತವನೆ, ಇನ್ನು ನೀನು ಹಿಂಗೇನು ಅವ್ನು ಇನ್ನುವೇ ಸರಿಯಾದ ಕೆಲಸ ಮಾಡಲಿ. ಗಿರ್ಜಾ ಬಂದಾಗ ಹುಸಿ ಹೋಗಿ ಅದಕ್ಕೆ ಹಿಂಗೆ ಮಾಡಿದಿ ಅಂತವ ಇವಳಿಗೋಗಿ ಸುಬ್ಬಿಗೆ ನನ್ನ ಹಾಡ್ಕೊಳ್ಗಿತ್ತಿ. ಚೆನ್ನಾಗಿ ಅವನೇನು ತುಂಬ ಹುಡ್ಗವನೆ ಎಲ್ಲರೂ ಪುಟ್ಟಿಗೆ ಹಿಲ್ದಂಗೆ ಮಾಡ್ಬಿಟ್ಟವಳೆ. ಒಂದೇ ಸಲ ಎತ್ತು ಬಿಟ್ಟವಳೆ ಇದರದ್ದು ನನ್ನ ಹಾಡ್ಕೊಳ್ಗಿತ್ತಿ. ಅವಳಿಗಂತೂ ಹೇಳೋರು ಕೇಳೋರು ಏನಿಲ್ಲ. ಹಗ್ಗ ಮುಗ್ದರ ಇದ್ದದ ಜನ ಇವಳಿಗೆ, ಹಗ್ಗ ಮುಗ್ದರ ಅನ್ನೋದೇ ಇಲ್ಲ. ಅವಳ ಜೊತೆಗೆ ಹಾಡಿ ಸಾಕಾಯ್ತವೆ. ಅವಳು ಬಿದ್ದಿದ್ದೆಯಾ ಎಲ್ಲ ರವಿನೇ ಕಾಣ್ತಾ ಇಲ್ಲ. ಕೆಲಸ ಅದೇ ಕಣವ ಹೋಯ್ತಾನೆ ರವಿ ಅಂದೆ ಹೋದ್ನಾ? ಇಲ್ಲ ಅದೇ ಸೀತನ್ ಕರ್ಕೊಬರಕ್ಕೆ ಹೋಗಿಲ್ವಾ? ಸೀತನ್ ಕರ್ಕೊಬಂದ್ಬಿಟ್ಟು ಆಮೇಲೆ ಹೋಯ್ತೀನಿ ಕಣವ ಬರೋದು ಹೊತ್ತಾಯ್ತದೆ ಅಂತ ಅಂದ. ಇವಾಗ ಸೀತನ ಅವಳನ್ನ ಕರ್ಕೊಬರಕ್ಕೆ ಹೋಗ್ಬೇಕಾಯ್ತು. ಅದಕ್ಕೆ ಹೋಗಿ ಕರ್ಕೊಬಂದ್ಬಿಡ್ತೀನಿ ಮೊದಲು, ಆಮೇಲೆ ಹೋಯ್ತೀನಿ ಕೆಲಸ ಅದೇ ಅಂತ ಅಂದ. ಸರಿ ಹೋಗಪ್ಪ ಕರ್ಕೊಬ ಅಂದ್ಬಿಟ್ಟು ಸುಮ್ಮನೆ ಅದೇ. ನೆನ್ನೆ ಎಲ್ಲ ಹೇಳಿನಿ ಕರ್ಕೊಬಂದ್ಬಿಡು ನಾಳೆ ಕೆಲಸ ಅದೇ. ಸುಮ್ಮನೆ ಅತ್ತಾಗಿ ಅಡ್ಡಾಡ್ಕೊಂಡು ನಿಂತ್ಕೋಬೇಡ, ಕೆಲಸ ಇರೋ ಟೈಮಲ್ಲಿ ಕೆಲಸ ಮಾಡ್ಕೋ, ಈಗ ಕೆಲಸ ಇಲ್ಲವರೋ ಕರ್ಕೊಬ ಅಂತ ಕೇಳಿಲ್ಲ. ನಾಳೆ ಹೋಯ್ತೀನಿ ಅಂತ. ಇವತ್ತು ಕೆಲಸ ಇರೋವತ್ತಲ್ಲಿ ಹೋಗ್ಬಿಟ್ಟು ಕರ್ಕೊಬತ್ತೀನಿ ಅನ್ಕೊ ಹೋಗವನೆ. ಇವನುವೇ ಸರಿ ಅದವನೇ ಅಂತ ತಕೋ. ಅಲ್ಲ ಎಷ್ಟು ದಿವಸ ಆಯಿತು ಮದುವೆಯಾಗಿ? ಇನ್ನುವೇ ಅಲ್ಲೇ ಅವಳಲ್ಲ. ಅಯ್ಯ ಬಸ್ರೆ ಹೆಂಗ್ಸು ತಕೋ ಇರಲಿ. ಇದ್ರೇನಾಯ್ತು? ಏನಿಲ್ಲ ಏನು ಕಡ್ದು ಕಟ್ಟೆ ಆಗ್ತಿದ್ಲ? ನೀನು ಹುಷಾರಾಗಿದ್ದಿ. ಇನ್ನೇನು ಅವಳು ಬಂದಿಲ್ಲ ಏನು ಮಾಡಬೇಕಾಯ್ತು? ಇದ್ದಿದ್ರೆ ತಾನೆ ಏನಾಯ್ತಿತ್ತು? ಅದಕ್ಕೆ ಸುಮ್ಮನೆ ಬರೀ ಕೇಳಿದೆ. ಅಲ್ಲೇ ಇದ್ದಿದ್ರೆ ಆಯ್ತಿಲ್ವಾ? ನಾನೇನು ಕರೇನಿಲ್ಲ.
ಅವಳೆಯ ಬತ್ತೀನಿ ಅಂದಿದ್ದು ನಾನು ಬೇಡ ನನ್ನ ಬತ್ತೀನಿ ಅನ್ನೋರ್ನ ಅದಕ್ಕೆ ಬಾ ಅಂತ ಅಂದೆ. ಏನ ಎಣ್ಣೆ ಬತ್ತೀನಿ ಅಂತ ಅದಕ್ಕೆ ಇಷ್ಟು ಜಲ್ದಿಯ ಅಪ್ಪನ ಮನೆ ಬೇಜಾರಾಗೋಯ್ತಾ? ಹೆಂಗೆ ಅನ್ನಕ್ಕಿಲ್ವಲ್ಲ. ನನಗೇನು ಗೊತ್ತಿಲ್ಲ ಕಣವ. ಇನ್ನು ಅವಳು ಬಂದಮೇಲೆ ಅವಳನ್ನೇ ಕೇಳು ಏನು ಎತ್ತ ಹಿಂಗೆ ಏನು ಅಂತವ. ನನಗೇನು ಗೊತ್ತಿಲ್ಲ ಆಯಿತಾ. ಅವಳೇನೋ ಬತ್ತೀನಿ ಅಂದ್ಲಂತೆ ಅದಕ್ಕೆ ರವಿನ ಕರ್ಕೊಬೋಗು ಅಂತ ಅಂದೆ. ನಾವು ಉಳ್ಕೊಳಕ್ಕಿಲ್ಲ ಅಂದ್ರೆ ಉಳ್ಕವ ಅಂತ ಬಲವಂತ ಮಾಡೋಕ್ಕತ್ತದ. ಹಿಂಗೆ ಮಾತಾಡ್ತಾ ಕೂತಿದ್ದೀಯಲ್ಲ ಚಂದ ವಚನ ಬಲವಂತ ಮಾಡಿದ್ರೆ ನೀನೊಳೆ ಸರಿಯಾದವಳೆ ಯಾಕಂತಕೋ ಹೇಳವ. ಅಯ್ಯೋ ಅದು ಏನು ಮಾತಾಡಿರೋ ಅದು ಏನು ಆಡಿರೋ ನನಗೊಂದು ಅರ್ಥ ಆಗಿಲ್ಲಕಂತಕೋ. ಸರಿ ನೋಡ್ದೆ ಇಷ್ಟ ಇದ್ರೆ ಹೇಳು, ಇಷ್ಟ ಇದ್ರೆ ಉಳ್ಕೋ, ಇಲ್ಲ ಅಂದರೆ ಬರಂಗಿದ್ರೆ ಬಾ ಅಂತ ಅನ್ನು. ಅಯ್ಯ ಬರ್ದಿ ಬಿಡು, ನಾಳೆ ಇಲ್ಲವೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ರೆ ಆಯ್ಕಿಲ್ವೇ. ಈಗಲೇ ಹೋಗಿ ಅಪ್ಪನ ಕೂತ್ಕೊಂಡು ಏನು ಮಾಡಾಳು. ಮಾಲೂನವೇ ನಾವು 7 ತಿಂಗಳು 8 ತಿಂಗಳು ತಾನೇ ಕರ್ಕೊಬಂದಿದ್ದು. ಈಗ ನೋಡ್ರಿ 4 ತಿಂಗಳು. ಏನಾರು ಸಣ್ಣ ಪುಟ್ಟ ಅಡುಗೆ ಮಾಡ್ಕೊಂಡ್ರೆ ಆಯ್ಕಿಲ್ವೇ. ನಾನು ಹೊಲ್ಕೆ ಹೋಯ್ತೀನಿ, ಸುಮಾರು ದಿವಸ ಆಯಿತು ಹೊಲ್ಕೆಲ್ಲ ಹೋಗಿಲ್ ಬರ್ತೀನಿ. ಸುಮ್ಮನಿರು, ಅದೇ ಕಂಗಾಡ್ತೀನಿ ನೀನು. ಇರಲಿ ಏನೋ ಯಾರು ಇರೋಕ್ಕಿಲ್ವ, ಯಾರು ಮಾಡೋಕ್ಕೆ ಇಲ್ವಾ. ರತ್ನಿನೇ ಆಗಲಿ ಇಲ್ಲಿ ಇತ್ತಿಲ್ವ, ಹತ್ತತ್ರ ಹೆರಿಗೆ ಗಂಟು ಇಲ್ಲೇ ಇದ್ಲು. ಇನ್ನೊಂದು 15 ದಿವಸ ಏನೋ ಇತ್ತು ಹೆರಿಗೆಗೆ. ಈಗ ಏನಾದದು ನೀನೇ ಹಂಗೆ ಆಡೋದಕ್ಕಂತಕೋ. ನಿನಗೆ ಮಾತು ಕೊಡೋಕ್ಕಾಗದ, ನಿನಗೆ ಮಾತು ಕೊಟ್ಬಿಟ್ಟು ಪೂರೈಸೋಕ್ಕಾಗದ. ಏನಾರು ಮಾಡ್ಕವ ಆಯ್ಕಿಲ್ಲ ಕತೆ. ಅವತ್ತಾನೇ ಫೋನ್ ಮಾಡಿದ್ಕೆ ನೋಡ್ತೀನಿ ಕಣಮ್ಮ, ಅತ್ತೇನಾರು ಉಳ್ಗಿಳ್ಕೊ ಅಂದರೆ ಉಳ್ಕೊತೀನಿ, ಇಲ್ಲಾಂದರೆ ಬಂದ್ಬಿಡ್ತೀನಿ, ಅತ್ತೆ ಬೋಯ್ತದೆ ಅಂತ ಅಂತಿತ್ತು. ಇದನ್ನೇನಾರು ಇವ್ಳಿಗೆ ಹೇಳ್ಬಿಟ್ರೆ ನೀನು ಬಂದ ತಕ್ಷಣವೇ ಜಗಳ ಕರೀತಾ ನಿಂತ್ಕೊತಾಳೆ. ಏನಾರು ಮಾಡ್ಕೊಳ್ಳಿಕ್ಕಂತಕೋ. ಅವ್ರ ಮನೆಯವ್ರ ಸಂಸಾರ ಒಂದು ಮಗ ಅಂತ ಆಗಗಂಟ, ಆಮೇಲೆ ಮುಗಿಗೆ ಅನ್ಕೊಂಡು ನೋಡ್ಕೊತಿರ್ತಾಳೆ ಅವಳೆಯ. ಈಗ ಹೇಳ್ತಿಕ್ಕ ಗಾಳಿ ಬೀಸ್ಕೊತದೆ ಆಗ. ಅಲ್ಲ ಇನ್ನೊಂದು 2 ತಿಂಗಳು 1 ತಿಂಗಳು ಇದ್ದಿದ್ದು ತಾನೆ, ಏನಾಯ್ತಿತ್ತು ಇದ್ದುಟ್ಟು ಬಂದಿದ್ರು ಬಸ್ರಿ ಬಾಣ್ ತನಕದು ಬೈಕಿಲ್ವಾ. ಬಸ್ರಿ ಒಂದು 4 ದಿವಸ ಇರಲಿ ತಾಳು ಮಟ್ಲಿ ತಾಳು ಅಂತಾನೆ ಆಗಲೇ ಕರ್ತಾ ಕೂತ್ಕೊಂಡವಳಲ್ಲ. ಈ ಗಿರ್ಜುನ್ಗಂತೂ ಬುದ್ಧಿ ಇಲ್ಲ, ಬುದ್ಧಿ ಒಂಚೂರು ಬುದ್ಧಿ ಅಲ್ಲ, ದುರ್ಬುದ್ಧಿ. ಒಳ್ಳೆ ಬುದ್ಧಿ ಒಂಚೂರು ಇಲ್ಲ. ಬರೀ ಇಂಥ ನಾಟಕ ಆಡ್ಕೊಂಡೆಯ ನಿಂತ್ಕೊಂಡು ಕಂದ್ಕೊಂಡು ಕಾಲ ಕಳೆದು ಬಿಡೋನು ಇವಳ. ಇಂಥ ನಾಟಕ ಆಡ್ಕೊಂಡೆಯ ಅವ ಟೀ ಕಾಯಿಸ್ಕೊ ಬರೋಣ. ಬೇಡ ಕಣ್ಗಿದ್ದೆ, ಟೀ ಬೇಡ ಏನು ಬೇಡ, ನೀನೇ ಬೇಕಾದ್ರೆ ಕಾಯಿಸ್ಕೊ ಕುಡಿ ಎಲ್ಲ ನಿನ್ನ ಗಂಡ. ಅವರೇನು ಸಂದೆ ಗಂಟ ಹೊಲ ಅನ್ಕೊಂಡು ನಿಂತ್ಕೊತಾರೆ. 4 ಕಾಸು 3 ಕಾಸು ಆದಾಯ ಇಲ್ಲ ಅಂದ್ರೂ ಏನೋ ನೋಡಿದವರು ಹೊಲ್ದಿಂದ ಏನೋ ಉದ್ರು ಬಿಡ್ಬೇಕು, ಏನೋ ಇವರೇನೋ ತುಂಬ್ಕೊತಿದ್ದಾರೆ ಏನೋ ಹೊಲ್ದಿಂದ ಅಂತ ಅನ್ಬೇಕು. ಅನ್ನೋರಿಗೆ ತೀಚ್ಕೊಂತ 3 ಕಾಸು ಆದಾಯ ಇಲ್ಲ, 3 ರೂಪಾಯಿ ಇಲ್ಲ. 10 ರೂಪಾಯಿ ಖರ್ಚು ಮಾಡಿದ್ರೆ ಅಲ್ಲಿ 8 ರೂಪಾಯಿ ಸಿಗೋದೇ ಹೆಚ್ಚು. ನಮ್ಮ ಕೈಯಿಂದನೇ ಕಾಸು ಕರಿಮಣಿ ಎಲ್ಲ ಹಾಕ್ಬೇಕು. ನೋಡಿದವ್ರೇನು ಅಯ್ಯೋ ಅವ್ರಿಗೇನೋ ಚೆನ್ನಾಗಿ ಬೆಳೆ ಬರ್ತದೆ ಹೋಯ್ತದೆ ಅಂತಾರೆ. ಇವು ಮಾರಾಯ ಅಂತೂ ಹೊಲ ಬಿಟ್ಟು ಕಡಿಯೋಕ್ಕಿಲ್ಲ, ಏನೋ ಕಿತ್ತಿ ಒದ್ರು ಬಿಡೋರು ಹಂಗೆಯೇ. ನಮ್ಮ ಕಷ್ಟ ನಮಗೆ ಗೊತ್ತು ಅಲ್ಲ. ಅದಕ್ಕಿಂತ ಮಾತಾಡಿಯ ನೀನು ಚೆನ್ನಾಗಿ ಮಾತಾಡ್ತಿದ್ದಕ್ಕಂತಕೋ. ಆಗ್ಲಿಂದ ಅದ್ರಂತಾನೆ ಜೀವನ ಮಾಡಿರೋದು. ಏನೋ ವ್ಯವಸಾಯ ಅಂದರೆ ಒಂದ್ಸಲ ಬೋತದೆ ಒಂದ್ಸಲ ಹೋಯ್ತದೆ, ಅದಕ್ಕಿಂತ ಮಾತಾಡಾರ. ಆಗ್ಲಿಂದ ಅದ್ರಲ್ಲೇ ಉಂಡಿ ತಿಂದು ಬೆಳೆದು ಬದುಕಿರೋರು. ಹೊಸಿಯ ಇದಿರಲಿ ಕನ್ಗಿರ್ಜ ನಿಮಗೆ ಕಂಡ್ರೆ ಹೊಸಿ ಮರ್ಯಾದೆ ಇರಲಿ, ಹಿಂಗೆಲ್ಲ ಹಾಡಬೇಡ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಎಲ್ಲ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.